ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಸಾನ್ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಕೆಲವೊಂದಿಷ್ಟು 92.5 ಅಲ್ಲಿರುವಂತಹ ಬೆಳ್ಳಿ ಜ್ಯುವೆಲರ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಬೆಳ್ಳಿ ಜ್ಯುವೆಲರ್ಸ್ಗೆ ಬಂಗಾರದ ನೀರನ್ನು ಹಾಕಿ, ಅಂದರೆ ಬಂಗಾರದ ಪಾಲಿಷನ್ನು ಮಾಡಿರುವಂತಹ ತುಂಬ ಚೆನ್ನಾಗಿರುವಂತಹ, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕೆಲವೊಂದಿಷ್ಟು ಕಲೆಕ್ಷನ್ಗಳನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಯಾವ ಶಾಪಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ತುಂಬ ಕಡಿಮೆ ಬಜೆಟಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಸ್ಕೊಡ್ತಾರೆ ಅಂತ ಶಾಪ್ ಮತ್ತು ಆ ಶಾಪ್ನ ಡೀಟೇಲ್ಸ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ವೀಕ್ಷಕರೇ. ನಿಮಗೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ನೀವು ಈ ವಿಡಿಯೋದಲ್ಲಿ ಇನ್ನೂ ಕೂಡ ಯಾವ ರೀತಿಯಾದಂತಹ ಸಿಲ್ವರ್ ಜ್ಯುವೆಲರ್ಸ್ನ ತುಂಬ ಹೆಚ್ಚಾಗಿರುವಂಥ, ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳ ಬಗ್ಗೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಈ ಎಲ್ಲ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೆ ನೀವು ಜಸ್ಟ್ ಸ್ಕ್ರೀನ್ಶಾಟ್ನ ತಗೊಂಡು ಅವರಿಗೆ ವಾಟ್ಸಪ್ ಮಾಡಿದ್ರೆ ನೀವು ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಈ ಎಲ್ಲ ಜ್ಯುವೆಲರ್ಸ್ನ ನಿಮಗೆ ಯಾವ ಜ್ಯುವೆಲರ್ಸ್ ಬೇಕೋ ಅದನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಅರ್ಪಿತಾ ಸಾನ್ವಿ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವೀಕ್ಷಕರೇ. ಹಾಗೆ ವಿಡಿಯೋ ಇಷ್ಟದಲ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ, ಅವ್ರಿಗೂ ಕೂಡ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ನೀವು ಏನು ನೋಡ್ತಾ ಇದ್ದೀರಾ, ಈ ಒಂದು ಲಾಂಗ್ ಸರ, ಇದು ನಿಮಗೆ ಬೆಳ್ಳಿಯಲ್ಲಿ ಮಾಡಿರುವಂಥ ಲಾಂಗ್ ಸರ, ಪ್ಯೂರ್ ಬೆಳ್ಳಿಯಲ್ಲೇ ಮಾಡಿರುವಂಥ ಲಾಂಗ್ ಸರ ವೀಕ್ಷಕರೇ. ಇದಕ್ಕೆ ಬಂಗಾರದ ನೀರನ್ನು ಹಾಕಿ ಇಷ್ಟು ಚೆನ್ನಾಗಿ ಗೋಲ್ಡ್ ಪಾಲಿಷನ್ನು ಮಾಡಿದ್ದಾರೆ. ಯಾರಾದರೂ ನೋಡಿದ್ರೆ ಇದು ಬಂಗಾರನ ಅಥವಾ ಬೆಳ್ಳಿನ ಅಂತ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಇವರು ಫಿನಿಶಿಂಗ್ನ ಮಾಡಿಕೊಡ್ತಾ ಇದ್ದಾರೆ. ಲಾಂಗ್ ಸರಗಳಷ್ಟೇ ಅಲ್ಲ, ನಿಮಗೆ ಮಾಂಗಲ್ಯ ಸರಗಳನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ನೋಡೋದಕ್ಕೆ ಸೇಮ್ ಬಂಗಾರದ ಹಾಗೇನೆ ಕಾಣುವಂತಹ ಕರಿಮಣಿ ಮಾಂಗಲ್ಯ ಸರ ಆಗಿರ್ಬೋದು. ಹಾಗೆ ಫುಲ್ ಪ್ಲೇನಲ್ಲಿ ಬೇಕಾದರೆ ನಿಮಗೆ ಪ್ಲೇನ್ ಮಾಂಗಲ್ಯ ಸರಗಳು, ಇವಾಗ ಯಾವ ರೀತಿ ಗೋಲ್ಡ್ ಡಿಸೈನ್ ಇರುತ್ತೆ ಅದೇ ಥರನೇ ಸೇಮ್ ಡಿಸೈನ್ಗಳನ್ನು ನಿಮಗೆ ಬೆಳ್ಳಿಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಬಂಗಾರದ ನೀರುಗಳನ್ನು ಹಾಕಿ ಬಂಗಾರದ ಪಾಲಿಷನ್ನು ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲೇ ಮಾಡಿಕೊಡ್ತಾ ಇದ್ದಾರೆ ವೀಕ್ಷಕರೇ. ಹಾಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೆಲ್ಲದೂ ನಿಮಗೆ ಪ್ಯೂರ್ ಬೆಳ್ಳಿಯಲ್ಲೇ ಮಾಡಿರುವಂಥದ್ದು. ಈಗ ಕೆಲವೊಂದಿಷ್ಟು ಜನ ಮನೆಯಲ್ಲಿ ಕರಿಮಣಿ ತಾಳಿಗಳನ್ನು ಯೂಸ್ ಮಾಡ್ತಾರೆ ಅಲ್ವಾ, ಬಂಗಾರದ ತಾಳಿಯನ್ನು ತೆಗೆದಿಟ್ಟು ಕರಿಮಣಿ ತಾಳಿಗಳನ್ನ ಯೂಸ್ ಮಾಡ್ತಾರೆ. ಸೊ ಅಂಥವರು ಈ ರೀತಿಯಾಗಿ ಬೆಳ್ಳಿ ಸರಗಳನ್ನು ಮಾಡಿಸ್ಕೊಂಡು ಡೈಲಿ ಯೂಸ್ಗೂ ಕೂಡ ಮಾಡ್ಬೋದು. ನೋಡೋದಕ್ಕೂ ಸೇಮ್ ಬಂಗಾರದ ಥರನೂ ಕಾಣಿಸುತ್ತೆ. ಹಾಗೆ ನಾವು ಪದೇ ಫಂಕ್ಷನ್ಗಳಿಗೆ ಹೋಗುವಾಗ ಚೇಂಜ್ ಮಾಡುವ ಅವಶ್ಯಕತೆಯೂ ಇರೋದಿಲ್ಲ ಅಲ್ವಾ. ಸೊ ಕರಿಮಣಿ ತಾಳಿನ ತೆಗೆದು ಮತ್ತೆ ಬಂಗಾರದ ತಾಳಿಗಳನ್ನು ಹಾಕ್ಕೊಂಡು ನಾವು ಫಂಕ್ಷನ್ಗೆ ಹೋಗಬೇಕಾಗತ್ತೆ. ಸೊ ಈ ರೀತಿಯಾದಂಥ ಬೆಳ್ಳಿ ತಾಳಿಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ದಿನಗಳ ತನಕನೂ ನಾವು ಇದೇ ರೀತಿಯಾದಂತಹ ಬಂಗಾರದ ತಾಳಿ ಥರನೇ ಕಾಣಿಸುವಂತಹ ಮಾಂಗಲ್ಯ ಸರಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಹಾಗೆ ಮತ್ತೆ ನೆಕ್ಲೆಸ್ಗಳಲ್ಲಿ ಡಿಸೈನ್ಸ್ಗಳನ್ನು ನೋಡೋದಾದರೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಈ ಒಂದು ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ, ಮ್ಯಾಟ್ ಫಿನಿಶಿಂಗಲ್ಲಿ ಇರುವಂಥದ್ದು. ಇದು ನಿಮಗೆ ಬೆಳ್ಳಿಯಲ್ಲಿ ಮಾಡಿರುವಂತಹ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಒಂದು ನೆಕ್ಲೆಸ್ಸು. ಇವಾಗ ಆಲ್ರೆಡಿ ಕೆಲವೊಂದಿಷ್ಟು ಜನರಿಗೆ ಇದೇ ಥರದಂತಹ ಗೋಲ್ಡ್ ನೆಕ್ಲೆಸ್ ಡಿಸೈನ್ಸನ್ನು ಮಾಡಿಸ್ಕೊಬೇಕು ಅಂತ ಆಸೆ ಇರುತ್ತೆ. ಆದರೆ ಎಲ್ಲ ಥರದ ಡಿಸೈನ್ಸ್ಗಳನ್ನು ನಾವು ಗೋಲ್ಡಲ್ಲೇ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗಿನ ಒಂದು ಬಂಗಾರದ ರೇಟ್ಗೆ ಎಲ್ಲ ಡಿಸೈನನ್ನು ನಾವು ಗೋಲ್ಡಲ್ಲೇ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಈ ರೀತಿಯಾದಂಥ ಬೆಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಈ ರೀತಿಯಾದಂಥ ನಮಗೆ ಬೇಕಾದಂಥ ಡಿಸೈನ್ಸ್ಗಳನ್ನು ಬೆಳ್ಳಿ ಒಡವೆಗಳಲ್ಲಿ ಮಾಡಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಯಾರಿಗೂ ಕೂಡ ಡೌಟ್ ಕೂಡ ಬರೋದಿಲ್ಲ. ಹಾಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೂಡ ಇರುತ್ತೆ. ಪಕ್ಕ ನಿಮಗೆ ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಈ ಒಂದು ನೆಕ್ಲೆಸ್ಗೆ ವಿತ್ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ರೀತಿಯಾದಂತಹ ನಿಮಗೆ ಶಾರ್ಟಲ್ಲಿ ಸರ ಬೇಕಂತ ಹೇಳಿದ್ರೆ, ನೆಕ್ಲೆಸ್ ಬೇಕಂದರೆ ಈ ರೀತಿಯಾದಂಥ ನೆಕ್ಲೆಸ್ ಕೂಡ ಅವ್ರ ಹತ್ರ ಮಾಡಿಸ್ಕೊಬೋದು ನೀವು. ಇದೇ ರೀತಿಯಲ್ಲ, ನಿಮಗೆ ಇನ್ನೂ ಕೂಡ ಹೆಚ್ಚೆಚ್ಚಾಗಿ ಯಾವ ರೀತಿ ಕಲೆಕ್ಷನ್ ಬೇಕೋ ಹಾಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಅದೆಲ್ಲದೂ ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ಹಿಂದೆ ನಿಮಗೆ ಟ್ಯಾಗ್ ಬೇಕಾಗಿದ್ರೆ ನೀವು ಟ್ಯಾಗ್ ಕೂಡ ಹಾಕ್ಸ್ಕೊಬೋದು ನೆಕ್ಲೆಸ್ಗೆ, ಅಥವಾ ನೀವು ಫುಲ್ಲು ಚೈನ್ ಲಿಂಕೇ ಬೇಕಂತ ಹೇಳಿದ್ರೆ ಚೈನ್ ಲಿಂಕ್ ಕೂಡ ಮಾಡಿಸ್ಕೊಬೋದು ವೀಕ್ಷಕರೇ. ಸೊ ಈ ಒಂದು ನೆಕ್ಲೆಸ್ನ ನೋಡಿ ಎಷ್ಟು ಚೆನ್ನಾಗಿದೆ, ಪೆಂಡೆಂಟ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಹಾಗೆ ಸೈಡಲ್ಲಿ ನಿಮಗೆ ಮಾವಿನಕಾಯಿ ಡಿಸೈನ್ ಬಂದಿರೋದ್ರಿಂದ ಮಧ್ಯದಲ್ಲಿ ನಿಮಗೆ ಆ ಕಡೆ ಸೈಡಲ್ಲಿ ಈ ಕಡೆ ಸೈಡಲ್ಲಿ ಕಾಸಿನ ಡಿಸೈನ್ಗಳನ್ನು ಹಾಕಿದ್ದಾರೆ. ಮೆರೂನ್ ಕಲರ್ ಸ್ಟೋನ್ ಇರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ತುಂಬ ಜನ ಈ ರೀತಿಯಾದಂತಹ ಜೋಮಾಲ ಗುಂಡು ಅಂತ ಏನು ಕರಿತೀವಿ ಅದನ್ನು ಕೂಡ ಇಷ್ಟಪಡ್ತಾರೆ ಅಲ್ವಾ. ಅದು ಕೂಡ ನೀವು ಬೆಳ್ಳಿಯಲ್ಲೂ ಕೂಡ ಮಾಡಿಸ್ಕೊಬೋದು ವೀಕ್ಷಕರೇ, ವಿತ್ ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದು. ಹಾಗೆ ಇದಕ್ಕೆ ಕರಿಮಣಿ ಮತ್ತು ಜೋಮಾಲ ಗುಂಡುಗಳನ್ನು ಹಾಕಿದರೆ, ಚಿಕ್ಕದಾಗಿ ನಿಮಗೆ ಬೆಳ್ಳಿ ಗುಂಡುಗಳನ್ನು ಹಾಕಿದರೆ, ಅದಕ್ಕೆ ಬಂಗಾರದ ಪಾಲಿಷನ್ನು ನೀಡಿರೋದ್ರಿಂದ ವಿತ್ ನಿಮಗೆ ಇಯರಿಂಗ್ ಕೂಡ ಸಿಗ್ತಾ ಇದೆ. ಇದು ಕೂಡ ನಿಮಗೆ ಸಿಲ್ವರಲ್ಲಿರುವಂಥ ಒಂದು ಸಿಲ್ವರ್ ಜ್ಯುವೆಲರ್ಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ.
ಹಾಗೆ ಸ್ವಲ್ಪ ಜನ ಈ ರೀತಿಯಾದಂತಹ ಗುಂಡುಗಳಲ್ಲಿರುವಂತಹ ಜ್ಯುವೆಲರ್ಸ್‌ನ ಅಂದರೆ ಲಾಂಗ್ ಸರನ ಇಷ್ಟಪಡ್ತಾರೆ ಅಲ್ವಾ? ಇದಕ್ಕೆ ನಾವು ಡೋಲ್ಕಿ ಮಾಲಾ ಅಂತ ಕರಿತೀವಿ. ಸೊ ಈ ರೀತಿಯಾದಂಥ ಡಿಸೈನ್ಸ್‌ಗಳನ್ನು ನೀವು ಬೆಳ್ಳಿಯಲ್ಲೇನೆ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಎಳೆ ಸರ ಇರೋದ್ರಿಂದ ಡ್ರೆಸ್ ಆ್ಯಂಡ್ ಸ್ಯಾರಿಗೆ ಆಮೇಲೆ ಟ್ರೆಡಿಷ್ನಲ್ ಆಗಿ ನಾವೇನಾದರೂ ಕಾಸ್ಟ್ಯೂಮ್ ಹಾಕಿದಾಗ ಈ ರೀತಿಯಾದಂತಹ ಸರಗಳನ್ನು ಮಾಡಿಸಿಟ್ಕೊಂಡ್ರೆ ನಾವು ಪೂಜೆಗೂ ಲಕ್ಷ್ಮೀ ಪೂಜೆಗಾಗಿರ್ಬೋದು, ವರಮಹಾಲಕ್ಷ್ಮಿ ಪೂಜೆಗಾಗಿರ್ಬೋದು, ಈ ರೀತಿ ಫಂಕ್ಷನ್‌ಗೂ ಕೂಡನು ಯೂಸ್ ಮಾಡ್ಬೋದು. ಹಾಗೆ ನಾವು ಕೂಡ ಯೂಸ್ ಮಾಡ್ಕೊಬೋದು ವೀಕ್ಷಕರೇ. ಹಾಗೆ ಬ್ಯಾಂಗಲ್ ಕಲೆಕ್ಷನ್ ಕೂಡ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಸ್ಟೋನ್ ಇದೆ ನಿಮಗೆ ಮತ್ತು ಗ್ರೀನ್ ಕಲರ್ದು ಹರಳನ್ನು ಹಾಕಿದ್ದಾರೆ. ಹಾಗೆ ಜಸ್ಟ್ ನಿಮಗೆ ಸಿಂಗಲ್ ಬ್ಯಾಂಗಲ್ ಬೇಕಾಗಿದ್ರು ಸಿಂಗಲ್ ಬ್ಯಾಂಗಲ್ ಕೂಡ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಇದು ಆಲ್ರೆಡಿ ನಿಮಗೆ ಮಧ್ಯದಲ್ಲಿ ನಿಮಗೆ ಒಂದು ಸೈಡ್ ಮಾತ್ರ ಮೆರೂನ್ ಕಲರ್ ಸ್ಟೋನ್ನ ಹಾಕಿ ಈ ರೀತಿ ಸಿಂಗಲ್ ಬ್ಯಾಂಗಲ್ ಕೂಡ ನೀವು ಮಾಡಿಸ್ಕೊಬೋದು. ಹಾಗೆ ಕಿವಿ ಓಲೆಗಳಲ್ಲಿ ನೋಡೋದಾದರೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇವ್ರ ಹತ್ರ ಕಿವಿ ಓಲೆಗಳಿದೆ. ನಿಮಗೆ ಜುಮ್ಕೀಸ್ ಆಗಿರ್ಬೋದು, ಬೆಂಡ್ವಾಲೆ ಆಗಿರ್ಬೋದು, ಹಾಗೆ ಚಾಂದ್ವಾಲಿ ವಾಲೆ ಅಂತ ಏನು ಕರಿತೀವಿ ಆ ಒಂದು ಓಲೆ ಆಗಿರ್ಬೋದು, ಅಥವಾ ಸಿಂಗಲ್ ಸ್ಟೋನಲ್ಲಿ ಯೂಸ್ ಮಾಡ್ತೀನಿ ಡೈಲಿ ಯೂಸ್ಗೆ ಅಂತ ಹೇಳೋದಾದರೆ ಆ ರೀತಿ ಓಲೆಗಳಾಗಿರ್ಬೋದು. ಇನ್ನೂ ಕೂಡ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇವ್ರ ಹತ್ರ. ಕಿವಿ ಓಲೆಗಂತೂ ತುಂಬಾ ಸ್ಪೆಷಲ್ ಆಗಿದೆ. ಇವಾಗ ನೋಡಿರ್ಬೋದು ಕೆಲವೊಂದಿಷ್ಟು ಮಕ್ಕಳಿಗೆ ಬೆಳ್ಳಿ ಕಿವಿ ಓಲೆಗಳನ್ನೇ ಚುಚ್ಚಿಸ್ತಾರೆ ಅಲ್ವಾ? ಸೊ ಮಕ್ಕಳು ಬೇಗ ಕಳ್ಕೊಳ್ತಾರೆ ಅಂತ ಹೇಳಿ. ಸೊ ಅಂಥವ್ರಿಗೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ವೀಕ್ಷಕರೇ. ಮಕ್ಕಳಿಗೆ ಈ ರೀತಿ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ಬೆಳ್ಳಿಲಿ ಮಾಡಿಸ್ಕೊಂಡು ಈ ರೀತಿ ಬಂಗಾರದ ಪಾಲಿಷ್ಗಳನ್ನು ಹಾಕಿ ಮಕ್ಕಳಿಗೆ ಬಿಡೋದ್ರಿಂದ ಅವ್ರಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಜೊತೆಗೆ ಕಳ್ಕೊಂಡ್ರೂ ಕೂಡ ಸ್ವಲ್ಪ ಎಲ್ಲೂ ಕೂಡ ಗೋಲ್ಡ್ ಕಳ್ಕೊಂಡಷ್ಟು ನಮಗೆ ಬೇಜಾರಾಗೋದಿಲ್ಲ ಅಲ್ವಾ? ಸೊ ಜುಮ್ಕಿನ ಇಷ್ಟಪಡೋರಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲೂ ಕೂಡ ಇದು ಸಿಲ್ವರ್ ಜುಮ್ಕಿ ಅಂತ ಅನಿಸೋದೇ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಮ್ಯಾಟ್ ಫಿನಿಶಿಂಗ್ ಇರುವಂಥ ಜುಮ್ಕಿ, ಮೆರೂನ್ ಕಲರ್ದು ಸ್ಟೋನ್ಗಳನ್ನು ಹಾಕಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ ಬೆಂಡ್ವಾಲೆಗಳನ್ನು ಇಷ್ಟಪಡ್ತಾರೆ. ಕಿವಿ ತುಂಬ ಕಾಣಿಸ್ಬೇಕು, ಡ್ರೆಸ್ಗೆಲ್ಲ ಮತ್ತು ಸ್ಯಾರಿಗೆಲ್ಲ ಇದೇ ಥರದ ಜ್ಯುವೆಲರ್ಸೇ ಬೇಕು ಅಂದರೆ ಇಯರಿಂಗ್ಸ್ನೇ ಬೇಕು ಅಂತ ಇಷ್ಟಪಡೋರು ಡೆಫಿನೆಟ್ಲಿ ಈ ರೀತಿಯಾದಂಥ ಕಿವಿ ಓಲೆಗಳನ್ನು ಕೂಡ ನೀವು ಮಾಡಿಸ್ಕೊಬೋದು ವೀಕ್ಷಕರೇ. ಹಾಗೆ ಕರಿಮಣಿ ಸರಗಳನ್ನು ಯೂಸ್ ಮಾಡೋ ಅಂಥವ್ರು ಸಿಂಗಲ್ ಆಗಿ ಒಂದೆಳೆ ಸರಗಳನ್ನು ಇರಬೇಕಪ್ಪ, ನನ್ನ ಒಂದು ಕರಿಮಣಿ ಸರಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ ಥರ ಏನಾದರೂ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನ ನೀವು ನೋಡ್ತಾ ಇದ್ದರೆ ಈ ರೀತಿಯಾದಂಥ ರೆಡ್ ಕಲರ್ದು ಹವಳ ಬಂದಿರುವಂಥ ಸರಗಳನ್ನು ನೀವು ಯೂಸ್ ಮಾಡ್ಬೋದು. ಹಾಗೆ ಕಿವಿ ಮಾಟಿ ಕೂಡ ಸಿಗ್ತಾ ಇದೆ ನಿಮಗೆ ಸಿಲ್ವರ್ದಲ್ಲಿನೇ. ಸೊ ಇದಿಷ್ಟು ನಿಮಗೆ ಬೆಳ್ಳಿ ಕಿವಿ ಓಲೆಗಳ ಕಲೆಕ್ಷನ್ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಈ ಶಾಪ್ ಇರೋದು ನಮ್ಮ ಬ್ಯಾಂಗ್ಳೂರ್ನ ಮಲ್ಲೇಶ್ವರಮಲ್ಲಿ. ಸೊ ಹೆಚ್ಚಿನ ಡೀಟೇಲ್ಸ್ಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ. ತಪ್ಪದೆ ನಿಮ್ಗೆ ಏನಾದ್ರು ಡೀಟೇಲ್ಸ್ಗೆ ಹೆಚ್ಚಾಗಿ ಬೇಕಾಗಿದ್ರೆ ಕಾಲ್ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ವೀಕ್ಷಕರೇ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಜ್ಯುವೆಲರ್ಸ್ ಕಲೆಕ್ಷನಲ್ಲಿ ಮತ್ತೊಮ್ಮೆ ಸಿಗೋಣ. ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿರುವ ಕಲೆಕ್ಷನ್ ಕೂಡ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.